ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ರೇಖಿ ಹೀಲರ್ ಚಾನಲ್. ಸೊ ಇವತ್ತು ನಾನು ಟ್ಯಾರೋ ರೀಡಿಂಗ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ರೀಡಿಂಗ್ ಬಂದು ಟುಮಾರೋ 88 ಪೋರ್ಟಲ್ ಆಗಿರೋದ್ರಿಂದ, ಲಯನ್ ಗೇಟ್ ಪೋರ್ಟಲ್ ಆಗಿರೋದ್ರಿಂದ, ಸೊ ಈ ಒಂದು ದಿನಕ್ಕೋಸ್ಕರ ನಿಮಗೆ ಏನೆಲ್ಲ ಮೆಸೇಜಸ್ ಸಿಗ್ತಾ ಇದೆ ಆ್ಯಂಡ್ ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ಏನು ಒಂದು ಬದಲಾವಣೆ ಆಗಬಹುದು ಈ ಒಂದು ಪೋರ್ಟಲಿಂದ. ಸೊ ಈ ರೀತಿ ನೋಡೋಣ. ಆ್ಯಂಡ್ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನು ಅಂತ ಅಂದರೆ, ಸೊ ನಿಮ್ಮ ಪರ್ಸನ್ ನಿಮಗೆ ಬೇಕು, ನಾನು ಅವ್ರನ್ನ ಮತ್ತೆ ಪ್ರೀತಿ ಮಾಡಬೇಕು, ನಾವಿಬ್ಬರು ಚೆನ್ನಾಗಿರಬೇಕು ಅನ್ನೋದಾಗಿದ್ರೆ, ಸೊ ಒಂದು ವೆಬಿನಾರ್ ನಾನು ಕಂಡಕ್ಟ್ ಮಾಡ್ತಾ ಇದ್ದೀನಿ 13th August. ಇಂಟ್ರೆಸ್ಟೆಡ್ ಕ್ಯಾನ್ ಜಾಯ್ನ್ ಅಂತ ಹೇಳ್ತೀನಿ. ಸೊ ಆದಷ್ಟು ಬೇಗ ಜಾಯ್ನ್ ಆದರೆ ನಿಮಗೆ ಸೀಟ್ ಸಿಗೋ ಅಂಥದ್ದು. ಆ್ಯಂಡ್ ನಾಳೆ 888 ಪೋರ್ಟಲ್ ಆಗಿರೋದ್ರಿಂದ ಟುಮಾರೋ ನೀವು ರಿಲೇಷನ್ಶಿಪ್ ಹೀಲಿಂಗ್ ತೊಗೊಂಡ್ರೆ ಆದಷ್ಟು ರಿಯೂನಿಯನ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ನಾಳೆ ಯಾರಿಗಾದರೂ ರಿಲೇಷನ್ಶಿಪ್ ಹೀಲಿಂಗ್ ಬೇಕು ಅನ್ನೋದಾಗಿದ್ದರೆ ಆದಷ್ಟು ಬೇಗ ನೀವು ಹೇಳಬೇಕಾಗತ್ತೆ. ನಾಳೆ 1 ಗಂಟೆ ಒಳಗೆ ನನಗೆ ಹೇಳಿದ್ರೆ ಐ ಕ್ಯಾನ್ ಗಿವ್ ಹೀಲಿಂಗ್. ಅದಾದಮೇಲೆ ನೀವು ಹೇಳಿದ್ರೆ ಆಗೋದಿಲ್ಲ. ಸೊ ಅದಕ್ಕೂ ಮುಂಚೆ ನೀವು ಹೇಳಿ ನಿಮ್ಮ ರಿಲೇಷನ್ಶಿಪ್ ಹೀಲಿಂಗ್ ಸೆಷನ್ನ ನೀವು ಬುಕ್ ಮಾಡಿಕೊಂಡ್ರೆ ನಿಮಗೆ ಸಿಗೋ ಅಂಥದ್ದು. ಸೊ ನೋಡಿ, ರಿಲೇಷನ್ಶಿಪ್ ಹೀಲಿಂಗ್ ಅಂತ ಬಂದಾಗ ಇಲ್ಲಿ ನಿಮಗೆ ಹಾಗೆ ನಿಮ್ಮ ಪಾರ್ಟ್ನರ್ ಇಬ್ಬರಿಗೂ ಇಲ್ಲಿ ಹೀಲಿಂಗ್ ಸಿಗೋ ಅಂಥದ್ದು. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ತಗೊಳ್ಬಹುದು. ಆ್ಯಂಡ್ ನಾನು ಈಗ ಕಾರ್ಡ್ಸ್ನ ಶಫಲ್ ಮಾಡಿ ಬರ್ತೀನಿ. ಸೊ ಪ್ಲೀಸ್ ವೆಯ್ಟ್. ಓಕೆ, ಸೊ ಕಂಗ್ರ್ಯಾಚುಲೇಷನ್ಸ್. ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ನನಗೆ ಇಲ್ಲಿ 8 ಆಫ್ ವ್ಯಾಂಡ್ಸ್ ಬಂದಿದೆ. ಸೊ ನಾಳೆ 888 ಪೋರ್ಟಲ್ ಆಗಿರೋದ್ರಿಂದ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಒಂದು ಕಾರ್ಡ್ ಆದರೂ 8 ಇರೋ ಅಂಥ ಕಾರ್ಡ್ ನನಗೆ ಸಿಗುತ್ತೆ ಅಂತ. ಸೊ ಡೆಫಿನೆಟ್ಲಿ ಐ ಗಾಟ್ ದಿಸ್ ಕಾರ್ಡ್. ಓಕೆನಾ? ಸೊ ಈ ಒಂದು 888 ಪೋರ್ಟಲ್ ಅಂದ್ರೇ ತುಂಬ ಆಪರ್ಚುನಿಟೀಸ್ ಬರುವಂಥದ್ದು. ಸೊ ನೀವು ನೋಡ್ತಾ ಇರ್ಬೋದು ನನಗೆ ಇಲ್ಲಿ 7 ಆಫ್ ಕಪ್ಸ್ ಬಂದಿದೆ. ನಿಮಗೆ ತುಂಬ ಆಪರ್ಚುನಿಟೀಸ್ ನಿಮಗೆ ಗೊತ್ತೇ ಇಲ್ಲ, ಆ ರೀತಿ ನಿಮಗೆ ಬರ್ತಾ ಇರ್ಬೋದು. ಪ್ಲೀಸ್ ರೆಕಗ್ನೈಸ್ ಮಾಡಿ ಅದನ್ನು. ನಿಮ್ಮ ಸುತ್ತಮುತ್ತ ತುಂಬ ಚೇಂಜಸ್ ಆಗ್ತಾ ಇದೆ. ನೀವು ಯಾವುದೋ ಒಂದು ವಿಚಾರನ ತುಂಬ ಯೋಚನೆ ಮಾಡ್ತಾ ಬೇರೆದ್ರ ಕಡೆಗೆ ನೀವು ಗಮನ ಕಳ್ಕೊಳ್ತಾ ಇದ್ದೀರಾ, ಫೋಕಸ್ ಕಳ್ಕೊಳ್ತಾ ಇದ್ದೀರಾ. ಸೊ ನಿಮಗೆ ಇಲ್ಲಿ ತುಂಬ ಆಪರ್ಚುನಿಟೀಸ್ ಸಿಗ್ತಾ ಇದೆ, ತುಂಬ ಆಪ್ಷನ್ಸ್ ನಿಮ್ಮ ಲೈಫಲ್ಲಿ ಇದೆ. ಇನ್ನೂ ಬೆಟರ್ ಆಗಿರುವಂಥ ಆಪ್ಷನ್ಸ್ ನಿಮಗೆ ಇಲ್ಲಿ ಇದೆ. ಆ್ಯಂಡ್ ದ ವರ್ಡ್ ಕಾರ್ಡ್ ಬಂದಿರೋದ್ರಿಂದ ಡೆಫಿನೆಟ್ಲಿ ಇಲ್ಲಿ ಫುಲ್ಫಿಲ್ಮೆಂಟ್ ಅನ್ನೋದನ್ನ ನೋಡ್ತೀರಾ ನೀವು. ನಿಮ್ಮ ಪರ್ಸನ್ ನಿಮ್ಮ ಹತ್ತಿರ ಬರುವಂಥ ಚಾನ್ಸಸ್ ಇದೆ, ರಿಯೂನಿಯನ್ ಆಗುವಂಥ ಚಾನ್ಸಸ್ ಇದೆ. ಯಾಕೆ ಅಂತ ಅಂದರೆ ನನಗೆ ಇಲ್ಲಿ ದ ಲವರ್ಸ್ ಕಾರ್ಡ್ ಆ್ಯಂಡ್ ದ ವರ್ಡ್ ಕಾರ್ಡ್ ಎರಡು ಒಟ್ಟಿಗೆ ಬಂದಿರೋದ್ರಿಂದ ಈ ಒಂದು ಎನರ್ಜಿ ಡೆಫಿನೆಟ್ಲಿ ಇಲ್ಲಿ ಇದೆ. ಇಬ್ಬರು ಟ್ರಾನ್ಸ್ಪರೆಂಟ್ ಆಗಿದ್ದೀರಾ, ಇಲ್ಲಿ ಯಾವುದೇ ಮುಚ್ಚುಮರೆ ನಿಮ್ಮ ಇಬ್ಬರ ಮಧ್ಯೆ ಇಲ್ಲ. ಅಫ್ಕೋರ್ಸ್ ಇಲ್ಲಿ ನೀವು ಬ್ರೇಕಪ್ನಲ್ಲಿ ಇದ್ರೂ ಅಥವಾ ನೋ ಕಾಂಟ್ಯಾಕ್ಟ್ನಲ್ಲಿ ತುಂಬ ಜನ ಇದ್ದೀರಾ. ಬ್ರೇಕಪ್ಗಿಂತ ನೋ ಕಾಂಟ್ಯಾಕ್ಟ್ನಲ್ಲಿ ಇರೋರು ವಿಡಿಯೋನ ನೋಡ್ತಾ ಇದ್ದೀರಾ. ಲಾಂಗ್ ಡಿಸ್ಟೆನ್ಸ್ನಲ್ಲಿ ಸಹ ಇಲ್ಲಿ ಕೆಲವೊಬ್ಬರು ಇರ್ಬೋದು. ಸೊ ಇಲ್ಲಿ ಟ್ವಿನ್ ಫ್ಲೇಮ್ ಎನರ್ಜಿ ನನಗೆ ಕಾಣಿಸ್ತಾ ಇದೆ. ಆ್ಯಂಡ್ 10 ಆಫ್ ಸೋರ್ಡ್ಸ್ ಇರೋದ್ರಿಂದ ಎಂಡ್ ಆಫ್ ಪ್ರಾಬ್ಲಮ್ಸ್. ನಿಮಗೆ ಯಾವುದು ಪ್ರಾಬ್ಲಮ್ಸ್ ಇದೆ, ಸೊ ಈ ಒಂದು ಪೋರ್ಟಲ್ನ ನೀವು ಆದಷ್ಟು ನೀವು ರಿಸೀವ್ ಮಾಡ್ಕೊಳ್ಳೋಕ್ಕೆ ರೆಡಿಯಾಗಿ, ಎಸ್ ಯೂನಿವರ್ಸ್ ಐ ಆಮ್ ರೆಡಿ ಅಂತ ಹೇಳಿ ಯೂನಿವರ್ಸ್ಗೆ. ಸೊ ತುಂಬ ರಿಚುವಲ್ಸ್ ನಿಮಗೆ ಸಿಗುತ್ತೆ ಯೂಟ್ಯೂಬ್ನಲ್ಲಿ 888 ಪೋರ್ಟಲ್ದು. ಸೊ ಅದನ್ನೆಲ್ಲ ಮಾಡಿ ನೀವು. ಯಾಕೆ ಅಂತ ಅಂದರೆ ಎಂಡ್ ಆಫ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀನಿ. ಇಲ್ಲಿ ಫೇಸಸ್ ಚೇಂಜ್ ಆಗುತ್ತೆ ಆ್ಯಂಡ್ ಸಿಚುವೇಶನ್ಸ್ ಬದಲಾಗ್ತಾ ಹೋಗುತ್ತೆ. ಈಗ ಯಾವ ಒಂದು ಪ್ರಾಬ್ಲಮ್ಸ್ ನೀವು ನೋಡ್ತಾ ಇದ್ದೀರಾ, ಈ ಒಂದು ಪೋರ್ಟಲಿಂದ ತುಂಬ ಬದಲಾವಣೆ ಆಗುವಂಥ ಚಾನ್ಸಸ್ ನಿಮ್ಮ ಲೈಫ್ನಲ್ಲಿ ತುಂಬ ಇದೆ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಡೆಫಿನೆಟ್ಲಿ ಆಗುತ್ತೆ. ನೀವು ನಿಮ್ಮ ಹತ್ತಿರ ಇರುವಂಥ ಆಪರ್ಚುನಿಟೀಸ್, ನಿಮಗೆ ಯಾವ ಆಪರ್ಚುನಿಟೀಸ್ ಬರ್ತಾ ಇದೆ ಅದನ್ನು ರೆಕಗ್ನೈಸ್ ಮಾಡಿ. ನೀವು ಅದನ್ನು ರೆಕಗ್ನೈಸ್ ಮಾಡ್ತಾ ಇಲ್ಲ ಆ್ಯಂಡ್ ಆಕ್ಸೆಪ್ಟ್ ಮಾಡೋಕ್ಕೆ ತುಂಬ ಜನ ರೆಡಿ ಇಲ್ಲ ಇಲ್ಲಿ. ಸೊ ನಿಮ್ಮ ಲೈಫ್ನಲ್ಲಿ ಏನೋ ಒಂದು ಒಳ್ಳೇದಾಗ್ತಾ ಇದೆ ಅಥವಾ ಒಳ್ಳೆ ಅದರ್ ಪರ್ಸನ್ ನಿಮಗೆ ಸಿಕ್ಕಿರ್ಬೋದು, ಬೇರೆ ಪಾರ್ಟ್ನರ್ ನಿಮಗೆ ಸಿಗ್ತಾ ಇರ್ಬೋದು. ನಿಮ್ಮ ಎಕ್ಸ್ ಅಥವಾ ನಿಮ್ಮ ಪಾರ್ಟ್ನರ್ ಯಾರಿದ್ರು ನಿಮಗೆ ಹರ್ಟ್ ಮಾಡಿರೋ ಅಂಥವ್ರು ಯಾರಿದ್ರು ಅವ್ರಿಗಿಂತ ಇಲ್ಲಿ ಬೆಟರ್ ಆಗಿರೋವಂಥ ಪರ್ಸನ್ ನಿಮ್ಮ ಸುತ್ತಮುತ್ತ ಇರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಪ್ರಪೋಸಲ್ಸ್ನ ತರ್ತಾ ಇರ್ಬೋದು.
ಅಥವಾ ನಿಮಗೆ ಬೇರೆ ಪ್ರಪೋಸಲ್ಸ್ ನಿಮಗೆ ಬರ್ತಾ ಇರ್ಬೋದು. ಆ ಬೆಟರ್ ಆಪ್ಷನ್ ಕಡೆಗೆ ಫೋಕಸ್ ಮಾಡಿ. ಯಾಕೆ ಅಂತ ಅಂದರೆ ಸೊ ಇಲ್ಲಿ ಸ್ಟ್ರಾಂಗಾಗಿ ಹೇಳ್ತಾ ಇದೆ 888 ಪೋರ್ಟಲ್ಗೆ ನಿಮಗೆ ನ್ಯೂ ಆಪರ್ಚುನಿಟೀಸ್, ನ್ಯೂ ಲವ್, ನ್ಯೂ ಜಾಬ್ ಅಥವಾ ನ್ಯೂ ಕೆರಿಯರ್ ಎಲ್ಲ ಸಹ ಇಲ್ಲಿ ನಿಮಗೆ ಬರುವಂಥ ಚಾನ್ಸಸ್ ಇದೆ. ನೀವು ಮ್ಯಾನಿಫೆಸ್ಟೇಷನ್ಸ್ ನಾಳೆ ಮಾಡೋ ಹಾಗಿದ್ರೆ ಡೆಫಿನೆಟ್ಲಿ ಮಾಡಿ. ರಿಚುವಲ್ಸ್ ತುಂಬ ಪವರ್ಫುಲ್ ಆಗಿರುತ್ತೆ ನಾಳೆ. ನೀವು ಅನ್ಲಿಮಿಟೆಡ್ ವಿಷಸ್ನ ನೀವು ಬರಿಬಹುದು, ಹೇಳಬಹುದು. 888 ಪೋರ್ಟಲ್ನಲ್ಲಿ ನೀವು ಇಷ್ಟೇ ವಿಷಸ್ನ ನೀವು ಮಾಡಬೇಕು, ನೀವಿಷ್ಟು ಮಾತ್ರ ನೀವು ಹೇಳಬೇಕು ಅನ್ನೋ ಅಂಥ ಯಾವುದೇ ಚಾನ್ಸಸ್ ಇಲ್ಲ, ಯಾವುದೇ ರೂಲ್ಸ್ ಇಲ್ಲ. ನೀವಿಲ್ಲಿ ಎಷ್ಟು ವಿಷಸ್ನ ಬೇಕಾದರೂ ಹೇಳ್ಬೋದು, ಎಷ್ಟು ಅಫರ್ಮೇಷನ್ಸ್ನ ನೀವು ಹೇಳ್ಬೋದು. ಯಾವ್ಯಾವ ಕೆಲಸ ನಿಮಗೆ ಆಗಬೇಕಾಗಿದೆ ಎಲ್ಲವನ್ನು ನೀವು ಬರೆದು ತುಂಬ 1 ಮಂತ್ವರೆಗೂ ನೆಕ್ಸ್ಟ್ ನ್ಯೂ ಮೂನ್ವರೆಗೂ ಮಾಡ್ತಾ ಬನ್ನಿ. ಸೊ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ. ಆಲ್ಸೋ ನನಗೆ ಇಲ್ಲಿ 3 ಆಫ್ ವ್ಯಾಂಡ್ಸ್ ಕಾರ್ಡ್ ಬಂದಿದೆ. 3 ಆಫ್ ವ್ಯಾಂಡ್ಸ್ ಕಾರ್ಡ್ ಇರೋದ್ರಿಂದ ನಿಮ್ಮ ರಿಲೇಷನ್ಶಿಪ್ನಲ್ಲಿ ಪ್ರೋಗ್ರೆಸ್ ನೋಡ್ಬೋದು ನೀವು. ಆಲ್ಸೋ ನಿಮ್ಮ ಫ್ಯೂಚರ್ ಬಗ್ಗೆ ನೀವು ತುಂಬ ಯೋಚನೆ ಮಾಡ್ತಾ ಇದ್ದೀರಾ. ಸೊ ಒಬ್ಬ ಪರ್ಸನ್ ನಿಮಗೆ ಹರ್ಟ್ ಮಾಡಿರ್ಬೋದು, ಒಬ್ಬರಿಂದ ನಿಮಗೆ ತುಂಬ ನೋವಾಗಿರ್ಬೋದು, ತುಂಬ ನೀವು ಲೈಫ್ ಲೆಸನ್ಸ್ನ ನೀವು ಕಲ್ತಿರ್ಬೋದು. ಅದೆಲ್ಲವನ್ನು ಸ್ಟ್ರಾಂಗಾಗಿ ನೀವು ತೊಗೊಳ್ಬೇಕಾಗತ್ತೆ. ಯಾಕೆ ಅಂತಂದರೆ ನಿಮ್ಮ ಫ್ಯೂಚರ್ ಬಗ್ಗೆ ನೀವು ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ. ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಅಂತ ಹೇಳ್ತೀನಿ. ಬಿಕಾಸ್ ಯೂನಿವರ್ಸ್ ಯಾವಾಗಲೂ ನಿಮ್ಮನ್ನು ಕೇಳಿಸ್ಕೊಳ್ತಾ ಇರ್ತಾರೆ. ಯಾಕೆ ಅಂತ ಅಂದರೆ ಇಲ್ಲಿ ನೋಡಿ, ನೀವು ಈ ಒಂದು ಟ್ಯಾರೋ ರೀಡಿಂಗ್ಸ್ ನೋಡ್ತಾ ಇದ್ದೀರಾ ಅಂದರೆ ಅಫ್ಕೋರ್ಸ್ ನೀವು ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಗೊತ್ತಿರುತ್ತೆ. ಆ್ಯಂಡ್ ಈ ಒಂದು ಡೇಸ್ ಬಗ್ಗೆ ಗೊತ್ತಿರುತ್ತೆ, ನ್ಯೂ ಮೂನ್, ಫುಲ್ ಮೂನ್ ಬಗ್ಗೆ ಗೊತ್ತಿರುತ್ತೆ, ಯೂನಿವರ್ಸ್ ಬಗ್ಗೆ ಗೊತ್ತಿರುತ್ತೆ. ಅದೆಲ್ಲ ಗೊತ್ತಿಲ್ಲದೆ ನೀವು ಟ್ಯಾರೋ ರೀಡಿಂಗ್ ನೋಡೋಕ್ಕೆ ಚಾನ್ಸೇ ಇಲ್ಲ. ಸೊ ಅದಕ್ಕೋಸ್ಕರ ನೀವು ಏನು ಯೋಚನೆ ಮಾಡ್ತಿರ್ತೀರ ನೀವು ಅದನ್ನು ಆದಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಯಾಕೆ ಅಂತ ಅಂದರೆ ಯೂನಿವರ್ಸ್ ನಿಮ್ಮನ್ನು 24 ಅವರ್ಸ್ ಲಿಸನ್ ಮಾಡ್ತಾ ಇರುತ್ತೆ, ನಿಮ್ಮನ್ನ ಕೇಳಿಸ್ಕೊಳ್ತಾ ಇರುತ್ತೆ. ನೀವೇನು ಅಂದ್ಕೊಳ್ತೀರೋ ಅದೇ ಆಗುತ್ತೆ. ಸೊ ಆದಷ್ಟು ನಿಮ್ಮ ಫ್ಯೂಚರ್ ಬಗ್ಗೆ ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ, ನೆಗೆಟಿವ್ ಆಗಿ ಹೇಳಬೇಡಿ, ಓಕೆನಾ? ಆ್ಯಂಡ್ ನೀವು ಇಲ್ಲಿ ಏನು ನಿಮ್ಮ ಪಾಸ್ಟ್ ಲೈಫ್ನಲ್ಲಿ ನಡೆದಿದೆ, ಇವತ್ತು ಏನಕ್ಕೆ ಹಿಂಗೆ ಆಗ್ತಿದೆ ಗೊತ್ತಿಲ್ಲ, ಸ್ವಲ್ಪ ವರ್ಡ್ಸ್ ಮಿಸ್ ಆಗ್ತಿದ್ರೆ ಏನು ಅಂದ್ಕೊಳ್ಬೇಡಿ. ಓಕೆ, ಐ ಆಮ್ ಫೈನ್ ನೌ. ಹೇಳ್ತೀನಿ. ಸೊ ನಿಮ್ಮ ಪಾಸ್ಟ್ ಲೈಫ್ನಲ್ಲಿ ನಿಮಗೆ ಏನಾದರೂ ತುಂಬ ಹರ್ಟ್ ಆಗಿದರೆ ಸೊ ಅದನ್ನೆಲ್ಲ ಮರೆತು ಪ್ರೆಸೆಂಟ್ ಸಿಚುವೇಷನ್ನಲ್ಲಿ ನೀವು ಬದುಕೋಕ್ಕೆ ಶುರು ಮಾಡಬೇಕಾಗತ್ತೆ. ಅಟ್ ಪ್ರೆಸೆಂಟ್ ನಿಮಗೆ ಏನು ಬೇಕಾಗಿದೆ, ಲವ್, ಕೇರ್, ಮನಿ. ಸೊ ಮನಿ ರಿಲೇಟೆಡ್ ನಾಳೆ ಇನ್ಫಿನಿಟಿ ನೀವು ನೋಡ್ಬೋದು. 888 ಪೋರ್ಟಲ್, 8 ಅಂತ ಅಂದರೆ ನೆನೆ ಇನ್ಫಿನಿಟಿ ಅಲ್ವಾ. ಸೊ 8 ಅಂತ ಬಂದಾಗ ಇನ್ಫಿನಿಟಿ ಬರುತ್ತೆ ಅಲ್ವಾ. ಸೊ ಮನಿನ ಅಟ್ರ್ಯಾಕ್ಟ್ ಮಾಡೋಕ್ಕೆ ನಾಳೆ ತುಂಬ ಪವರ್ಫುಲ್ ಡೇ. ಎಲ್ಲವನ್ನೂ ಸಹ ನಾಳೆ ಅಟ್ರ್ಯಾಕ್ಟ್ ಮಾಡ್ಬೋದು. ಬಟ್ 8 ಅಂದರೆ ಮನಿ ರೆಪ್ರೆಸೆಂಟ್ ಮಾಡೋದ್ರಿಂದ ಮನಿಗೆ ಸಹ ಇದು ತುಂಬ ಹೆಲ್ಪ್ ಮಾಡುತ್ತೆ. ಒಂದು ಬಿಗ್ ಗೇಟ್ ಓಪನ್ ಆಗುತ್ತೆ ನಿಮ್ಮ ಒಂದು ನ್ಯೂ ವಿಷಸ್ಗಾಗಿರ್ಬೋದು, ನ್ಯೂ ಆಪರ್ಚುನಿಟೀಸ್ಗಾಗಿರ್ಬೋದು. ನಾಳೆ ಮಿಸ್ ಮಾಡ್ಕೊಳ್ಬೇಡಿ. ಇಲ್ಲಿ ರಿಯೂನಿಯನ್ ಆಗುವಂಥ ಚಾನ್ಸಸ್ ಇದೆ. ನೀವು ಮ್ಯಾನಿಫೆಸ್ಟೇಷನ್ಸ್ ಮಾಡ್ತಾಯಿದ್ರೆ ಮಾಡಿ, ರಿಚುವಲ್ಸ್ ಮಾಡಬೇಕು ಅಂತ ಇದ್ದರೆ ನಾಳೆ ಮಿಸ್ ಮಾಡದೆ ಮಾಡಿ, ಅಥವಾ ರಿಲೇಷನ್ಶಿಪ್ ಹೀಲಿಂಗ್ ನಿಮಗೆ ಬೇಕು ಅಂತ ಇದ್ದರೆ ನಾಳೆ ತೊಗೊಳ್ಬಹುದು. ಸೊ ಇಲ್ಲಿ ನಿಮ್ಮ ಪ್ಲೇಸಸ್ ಚೇಂಜ್ ಆಗುವಂಥ ಚಾನ್ಸಸ್ ಸಹ ಇದೆ. ಸೊ 8 ಆಫ್ ವ್ಯಾಂಡ್ಸ್ ಬಂದಿರೋದ್ರಿಂದ ಸಮಥಿಂಗ್ ಚೇಂಜ್ ನೀವು ನೋಡ್ತೀರಾ, ಪಾಸಿಟಿವ್ ಆಗಿ ಚೇಂಜಸ್ನ ನೀವು ನೋಡ್ತೀರಾ. ನೀವು ಬೇರೆ ಕಡೆ ಶಿಫ್ಟ್ ಆಗ್ಬೋದು, ಅಥವಾ ಜಾಬ್ನಲ್ಲಿ ಶಿಫ್ಟ್ ಆಗ್ಬೋದು, ಅಥವಾ ನಿಮಗೆ ಹೈಕ್ ಆಗ್ಬೋದು, ನಿಮಗೆ ಬೇರೆ ಒಂದು ಪೊಸಿಷನ್ಗೆ ಪ್ರಮೋಷನ್ ಆಗ್ಬೋದು. ಸೊ ಈ ರೀತಿ ಒಂದು ಚಾನ್ಸಸ್ ಇಲ್ಲಿ ಇದೆ. ಸೊ ನಾಳೆ ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತೀನಿ. ಸೊ ರಿಯೂನಿಯನ್ ಚಾನ್ಸಸ್ ಡೆಫಿನೆಟ್ಲಿ ಇದೆ ಆ್ಯಂಡ್ ಫುಲ್ಫಿಲ್ಮೆಂಟ್ನ ನೀವು ನೋಡ್ತೀರಾ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಥ್ಯಾಂಕ್ಸ್, ನೀವು ಈ ವಿಡಿಯೋನ ನೋಡಿರೋದಕ್ಕೆ. ಆ್ಯಂಡ್ ಪರ್ಸ್ನಲ್ ರೀಡಿಂಗ್ ಯಾರಿಗಾದರೂ ಬೇಕಿದ್ರೆ ಡೆಫಿನೆಟ್ಲಿ ತೊಗೊಳ್ಬೋದು. ಸೊ ಮತ್ತೆ ಹೇಳ್ತಾ ಇದ್ದೀನಿ, ನಾಳೆ ರಿಚುವಲ್ಸ್ ಮಾಡೋದನ್ನ ಮಿಸ್ ಮಾಡಬೇಡಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.